ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಉಪಚುನಾವಣೆಯ ರಣಕಣದಲ್ಲಿ ಇವತ್ತು ನಾಮಿನೇಷನ್ ಸಲ್ಲಿಕೆಯ ಭರಾಟೆ ಬಹಳ ಜೋರಾಗಿತ್ತು. ಎರಡೂ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ತಮ್ಮ ಪಕ್ಷದ ನಾಯಕರುಗಳ ಜೊತೆಗೆ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಇವರಿಬ್ಬರೂ ಕೂಡ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಿಗೆ ಹೋಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ನಾಮಿನೇಷನ್ ಸಲ್ಲಿಕೆಯ ಸಂದರ್ಭದಲ್ಲಿ ಜೊತೆಗೆ ನಿಲ್ಲೋದರ ಮೂಲಕವಾಗಿ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಹಾಗೆಂದೇಳಿ ಭಾರತೀಯ ಜನತಾ ಪಕ್ಷ ಏನು ಸುಮ್ಮನೆ ಕುಳಿತಿಲ್ಲ. ಭಾರತೀಯ ಜನತಾ ಪಕ್ಷವು ಕೂಡ ದೊಡ್ಡ ಪ್ರಮಾಣದಲ್ಲಿನೇ ಇವತ್ತು ರ್ಯಾಲಿಯನ್ನು ನಡೆಸಿ ಅದಾದ ನಂತರ ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ನಾಮಿನೇಷನ್ನ ಭರಾಟೆ ಇವತ್ತು ಬಹಳ ಜೋರಾಗಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಹಾಗೂ ಬಾಗಲಕೋಟೆಯ ಉಪಚುನಾವಣಾ ರಣಕಣದಲ್ಲಿ ಇವತ್ತು ನಾಮಪತ್ರಗಳ ಸಲ್ಲಿಕೆಯಾಗಿದೆ. ಬೃಹತ್ ರ್ಯಾಲಿ, ಮೆರವಣಿಗೆ, ಬಲ ಪ್ರದರ್ಶನದೊಂದಿಗೆ ನಾಮಪತ್ರಗಳ ಸಲ್ಲಿಕೆಯಾಗಿದೆ. ಇಬ್ಬರಿಗೂ ಕೂಡ ಎರಡು ಕ್ಷೇತ್ರಗಳಲ್ಲೂ ಕೂಡ ಬಂಡಾಯದ ಬಿಸಿ. ಎರಡರಲ್ಲಿ ಗೆಲ್ಲುವುದು ಯಾರು ಅನ್ನುವಂತಹ ಕುತೂಹಲ ಅಥವಾ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಸಹಜವಾಗಿಯೇ ಉಪಚುನಾವಣೆ ಅಂತ ಹೇಳಿದಾಗ ಅಲ್ಲಿ ಅದರ ಕಡೆಗಿನ ಪ್ಲಾನಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಪೂರಕವಾದಂತಹ ತಂತ್ರಗಾರಿಕೆಯನ್ನು ಹೆಣಿತಾ ಇರ್ತಾರೆ. ಅದೇ ಸ್ವರೂಪದಲ್ಲೇ ಈಗ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಎರಡೂ ಪಕ್ಷಗಳು ಸಜ್ಜಾಗಿದ್ದಾವೆ. ಒಂದು ಕಡೆ ಭಾರತೀಯ ಜನತಾ ಪಕ್ಷ, ಮತ್ತೊಂದು ಕಡೆ ಕಾಂಗ್ರೆಸ್. ಆಡಳಿತಾರೂಢ ಕಾಂಗ್ರೆಸ್ ವರ್ಸಸ್ ಪ್ರತಿಪಕ್ಷ ಬಿಜೆಪಿಯ ನಡುವೆ ನಡೀತಾ ಇರುವಂತಹ ನೇರ ಹಣಾಹಣಿ ಇದು. ನೇರ ಹಣಾಹಣಿಯ ಕ್ಷೇತ್ರಗಳಲ್ಲಿ ಯಾರು ಯಾವ ಕ್ಷೇತ್ರಗಳನ್ನ ಗೆಲ್ತಾರೆ ಅನ್ನೋದನ್ನ ನೋಡಬೇಕು. ಇಲ್ಲಿ ಗೆಲ್ಲುವ ಸಾಮರ್ಥ್ಯ, ಯಾಕಂದ್ರೆ ಕಾಂಗ್ರೆಸ್ನವರು ಬಹಳ ಏನು ದೊಡ್ಡ ಪ್ರಯೋಗಗಳಿಗೇನು ಹೋಗ್ಲಿಲ್ಲ. ಅವ್ರದ್ದೇನಿದ್ರು ಕೂಡ ಬೈ ಎಲೆಕ್ಷನ್ ಅನ್ನುವಂಥದ್ದು ಇರೋದೇ ಆಯಾ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಧೋರಣೆ ಆಗಿರೋದ್ರಿಂದಾಗಿ ಅದರ ಪ್ರಕಾರವಾಗಿಯೇ ಇಲ್ಲಿ ನಾಮಪತ್ರ ಸಲ್ಲಿಕೆಗಳಾಗಿದ್ದಾವೆ. ತಾತನ ಕ್ಷೇತ್ರದಲ್ಲಿ ಅಗ್ನಿ ಪರೀಕ್ಷೆಗೆ ಮೊಮ್ಮಗ ಮುಂದಾಗಿದ್ದಾರೆ. ಇಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಮೊನ್ನೆನೇ ನಾಮಿನೇಷನ್ ಅನ್ನ ಮಾಡಿದ್ರು, ಕಳೆದ ಶುಕ್ರವಾರನೇ ನಾಮಿನೇಷನ್ ಮಾಡಿದ್ರು. ಆದ್ರೆ ಇವತ್ತು ಬಿ ಫಾರ್ಮ್ನೊಂದಿಗೆ ಅಧಿಕೃತ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದಿದ್ದಾರೆ. ಒಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ. ಇವರಿಬ್ಬರ ಜೊತೆಗೆ ಬಂದು ಮಧ್ಯದಲ್ಲಿ ನಿಂತು ಸಮರ್ಥ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಅಖಾಡಕ್ಕೆ ಇಳಿದಿದ್ದಾರೆ. ಶುಕ್ರವಾರ ಅವರು ಮೊದಲ ಒಳ್ಳೆಯ ದಿವಸ, ಒಳ್ಳೆಯ ಮುಹೂರ್ತ ಅಂತ ಹೇಳಿ ನಾಮಪತ್ರ ಸಲ್ಲಿಕೆ ಮಾಡಿದ ದಿವಸನೇ ನಾವು ಹೇಳಿದ್ವಿ. ಇದು ಅವರನ್ನ ಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಕೊಡುವಂಥದ್ದಿಲ್ಲ. ಉಳಿದದೆಲ್ಲವೂ ಕೂಡ ಕಣ್ಣೊರೆಸುವ ತಂತ್ರಗಾರಿಕೆಯ ಮಾತುಕತೆಗಳು ನಡೀತಾ ಇರ್ತವೆ. ಮುಸಲ್ಮಾನ ಸಮುದಾಯದವರನ್ನ ಮನವೊಲಿಕೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಕಣ್ಣೊರೆಸುವ ತಂತ್ರಗಾರಿಕೆಗಳಷ್ಟೇ ಅಂತ ಹೇಳಿದ್ವಿ. ಅದೇ ಆಗಿರುವಂಥದ್ದು ಕೂಡ ಈಗ ಇಲ್ಲಿ ಅಂತಿಮವಾಗಿ ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ದುರ್ಗಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಬಲ ಪ್ರದರ್ಶನದ ಬೃಹತ್ ಮೆರವಣಿಗೆಯೂ ಕೂಡ ನಡೆದಿದೆ. ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನು ಮಾಡಿದ್ರು. ಅದ್ದೂರಿ ಮೆರವಣಿಗೆಯನ್ನ ಮಾಡಿ ಬೆಂಬಲಿಗರೊಂದಿಗೆ ರ್ಯಾಲಿ ಮೂಲಕವಾಗಿ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿ ಫಾರಂ ಸಿಗೋ ಮೊದಲೇ ಒಂದು ಸೆಟ್ ನಾಮಪತ್ರವನ್ನ ಸಮರ್ಥ ಅವರು ಸಲ್ಲಿಕೆ ಮಾಡಿದ್ರು. ತನ್ನ ತಾಯಿಯ ಜೊತೆಗೆ ಬಂದು ಮೊನ್ನೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇವತ್ತು ಬಿ ಫಾರಂನೊಂದಿಗೆ ಸಿಎಂ ಹಾಗೂ ಡಿಸಿಎಂ ಸಮ್ಮುಖದಲ್ಲಿ ಮತ್ತೊಂದು ಸೆಟ್ ಅನ್ನ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಭ್ಯರ್ಥಿ ಸಮರ್ಥ ಕೈ ಎತ್ತಿ ಶಕ್ತಿ ತುಂಬುವಂತಹ ಕೆಲಸವನ್ನ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಮಾಡಿದ್ದಾರೆ. ಗೆಲ್ಲೋದು ನಾವೇ ಅನ್ನುವಂತಹ ವಿಶ್ವಾಸವನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ರು ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಈಗಾಗಲೇ ಇವತ್ತು ನಾಮಪತ್ರ ಸಲ್ಲಿಕೆಯ ನಂತರ ಯಾರ್ಯಾರು ಏನೇನು ಮಾತನಾಡಿದ್ರು ಅನ್ನೋದನ್ನು ತೋರಿಸ್ತೀನಿ. ಶಕ್ತಿ ಕವಚ ಏನೈತಲ್ರ ಸರ್, ಅದು ನಮ್ದು 5 ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರ ಮಾಡಿರೋ 5 ಗ್ಯಾರಂಟಿ ಯೋಜನೆಗಳು, ಅದು ನಮ್ಮನ್ನ ಕಾಪಾಡುತ್ತೆ ಅಂತ ನಾನು ನಂಬ್ತೀನಿ ರೀ ಸರ್. ಅದು ಕೆಲಸನೂ ನಾವು ತೋರಿಸಿವಿ. ಆಮೇಲೆ ಅಪ್ಪಾಜಿ ಶಾಮನೂರು ಶಿವಶಂಕರಪ್ಪರು ಮಾಡಿರೋ ಉದ್ಯೋಗ ಅದನ್ನು ನೋಡಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿರಿ ಸರ್. ಆಮೇಲೆ ಶಾಮನೂರವ್ರಂದರೆ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿ ಎಲ್ಲರನ್ನ ಸ್ಪಂದಿಸೋರು. ಈಗ ನೀವು ನೋಡ್ರಿ, ಬೇರೆ ಪಕ್ಷನವರು ಒಂದೊಂದು ಕಡೆ ಹೋಗ್ತಾರೆ, ಒಂದೊಂದು ವಾರ್ಡಿಗೆ ಖಾಲಿ ಇಡಲ್ಲ. ನಾವಂದರೆ ಪ್ರತಿಯೊಂದು ವಾರ್ಡಿಗೆ ಹೋಗ್ತೀವಿ, ಪ್ರತಿಯೊಂದು ಮನೆಗೆ ಹೋಗ್ತೀವಿ ರೀ ಸರ್. ಅಂಥವ್ರೇ ಒಬ್ಬರು MLA ಬೇಕು ಎಲ್ಲರಿಗೂ ಸರ್. ನಮ್ಮ ಮತ ಬಾಂಧವರ ಆಶೀರ್ವಾದವನ್ನು ಬೇಡ್ತಾ ಇದ್ದೀವಿ. ಯಾವ ರೀತಿ ಅಪ್ಪಾಜಿಯವ್ರನ್ನ ಗೆಲ್ಲಿಸಿದ್ದಾರೆ, ಅದೇ ರೀತಿ ಸಮರ್ಥ ಶಾಮನೂರು ಯುವ ನಾಯಕರು, ಅವ್ರನ್ನೂ ಕೂಡ ನೀವು ಮುಂದೆ ತಂದರೆ
ಯುವಕರದ ಅವ್ರದೇ ಒಂದು ದೃಷ್ಟಿಕೋನ ಇರುತ್ತೆ. ಅಪ್ಪಾಜಿ ಅವ್ರಿಗೆ ಸಿಕ್ಕಿರೋಂತಹ ಲೀಡ್ನ ನಾವು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರು ಮನಸ್ತಾಪ ಆಗಿದೆ, ಚುನಾವಣೆಯ ಬಿ ಫಾರ್ಮ್ ಸಿಗೋ ತನಕ ಅಷ್ಟೇ. ಅದು ಒಮ್ಮೆ ಘೋಷಣೆ ಆದಮೇಲೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೀವಿ. ದಾವಣಗೆರೆಯಲ್ಲಿ ಪೈಲ್ವಾನ್ ಸಾದಿಕ್ ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಕ್ಕಂಥ ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಎರಡು ಕಡೆಗೂ ಅತೃಪ್ತಿ ಇದೆ. ಸಮಾಧಾನ ಮಾಡಕ್ಕೆ ಏನಾದರೂ ಪರಿಹಾರ ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 100% ವಿಶ್ವಾಸ ಇದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು. ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ, ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಯಾರು ಕೂಡ ಆತಂಕ ಮಾಡೋದು ಬೇಡ. ನಮ್ಮ ಪಕ್ಷ ಓಪನ್ ಆಗಿ ಎಲ್ಲರನ್ನೂ ಕೂಡ ನಾವು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ, ನಮ್ಮ ಮುಖಂಡರ ನಾಯಕತ್ವದ ಮೇಲೆ ಯಾರಿಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಸೇರಿಸ್ಕೊಳ್ಳೋಂಥ ಕೆಲಸ ಮಾಡ್ತೇವೆ. ದಾವಣಗೆರೆಗೆ ಒಂದು ಹೊಸ ರೂಪ ಕೊಟ್ಟಿದ್ದು ಶಿವಶಂಕರನವರ ಕುಟುಂಬ, ಅವರ ಸಂಸ್ಥೆ, ಇದೆಲ್ಲ ಕೂಡ ನಮ್ಮ ಜನರು ಸ್ಮರಿಸ್ಕೊಳ್ತಾ ಇದ್ದಾರೆ. ಹೀಗೆ ದಾವಣಗೆರೆಯಲ್ಲಿ ಯಾವ ಕಾರಣಕ್ಕಾಗಿ ನಾವು ಸಮರ್ಥಗೆ ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದನ್ನು ಸಮರ್ಥಿಸ್ಕೊಂಡಿದ್ದಾರೆ ನಾಯಕರುಗಳು. ಇನ್ನೊಂದು ಕಡೆ ಕೈಗೆ ಬಂಡಾಯದ ಬಿಸಿಯೂ ಕೂಡ ಇದ್ದೇ ಇದೆ. ಕಾಂಗ್ರೆಸ್ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಆ ಮೂಲಕವಾಗಿ ಮುಸ್ಲಿಂ ನಾಯಕ ಆಗಿರುವಂತಹ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇದು ಮುಸ್ಲಿಂ ಬಾಹುಳ್ಯ ಇರತಕ್ಕಂತಹ ಮತಕ್ಷೇತ್ರ ಆಗಿರೋದ್ರಿಂದಾಗಿ ಮುಸಲ್ಮಾನರ ಮತ ಬಹಳ ನಿರ್ಣಾಯಕ ಆಗುತ್ತೆ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ವಿಚಾರದಲ್ಲಿ. ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅವರು ಕೂಡ ಬೆಂಬಲಿಗರೊಂದಿಗೆ ಬೃಹತ್ ಮೆರವಣಿಗೆಯನ್ನು ನಡೆಸಿ ಅದರ ಮೂಲಕವಾಗಿ ಬಂದಿದ್ದಾರೆ ಸಾದಿಕ್ ಪೈಲ್ವಾನ್. ಹಾಗೆ ಬಂದು ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಮಗೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ ಅಂತ ಹೇಳ್ತಾನೆ ಮುಸ್ಲಿಂ ಮತ್ತು ಅಹಿಂದ ಬೆಂಬಲದೊಂದಿಗೆ ಕಣಕ್ಕೆ ಇಳಿತೀನಿ ಅನ್ನುವಂತಹ ಮಾತನ್ನ ಸಾದಿಕ್ ಪೈಲ್ವಾನ್ ಅವರು ಹೇಳಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಈಗ ಸಮರ್ಥ್ ಅವರ ಪರವಾಗಿ ಕ್ಯಾಂಪೇನ್ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ದಾವಣಗೆರೆಯಲ್ಲಿ 5 ದಿವಸ ಅಲ್ಲೇನೆ ಇದ್ದು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಜಮೀರ್ ಅಹಮದ್ ಖಾನ್ ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಈ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಸಾದಿಕ್ ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸಿ. ಮನೆಯಿಂದ ಬಂದು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಅಂತೇಳಿ ನನಗೆ ವಿಶ್ವಾಸ ತಗೊಂಡು ನನಗೆಲ್ಲ ಅವರೇ ಬಯಲಾಗಿದ್ದು, ಅವರೇ ಖರ್ಚು ಮಾಡಿ ಈಗ ಎಲ್ಲರೂ ಅಲ್ಲ ಈ ಡೊಲ್ ತೊಗೊಂಬಂದ್ರು. ಎಲ್ಲ ಅಭಿಮಾನರು 50 ರೂಪಾಯಿಗೆ ಡಲ್ ತೊಗೊಂಬಂದು ಇಲ್ಲಿ ನಾಮಿನೇಷನ್ ಕೊಡೋ ತನಕ ಬಂದರು. ನಾವು ಯಾರಿಗೂ ಟೀ ಕುಡಿಸಿಲ್ಲ, ಯಾರಿಗೂ ಒಂದು ಪೈಸಾ ಕೊಟ್ಟಿಲ್ಲ. ನಿಮ್ಮ ಬಂಡಾಯ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ನನ್ನ ಪ್ರಕಾರ ಈ 2 ಕ್ಯಾಂಡಿಡೇಟು ನನ್ನ ಪರವಾಗಿ ಅದಾರಂತ ನೀವು ಹೇಳ್ತಿದ್ದೀರಿ. ನಾನು ಆ ಕ್ಷಣಕ್ಕೂ ಅವರಿಗೆಲ್ಲ ಲೆಕ್ಕಕ್ಕಿಟ್ಟಿಲ್ಲ. ನಾನೇ ಬಯಲಾಗದೇನೆ, ನಾನೇ ಗೆಲುವು, ನಾನೇ ಸಾಧಿಸ್ತಾನೆ. ನಾನು ವಿಧಾನಸೌಧಕ್ಕೆ ನನಗೆ ದಕ್ಷಿಣ ಕ್ಷೇತ್ರದ ಜನ ಕಳಿಸ್ತಾರೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳಿದರು. ಅವತ್ತಿಂದ ಆ ಪದ್ಧತಿ ಬಂದಿದೆ, ಮುಂಚೆಯಿಂದ ಆ ಪದ್ಧತಿ ಬಂದಿದೆ. ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುಜಾವಲ್ ಜೊತೆ ಮಾತಾಡಿದ್ದೀವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡಬೇಕಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ ಅವರು ಮುಂದೆ ಜನರಲ್ ಎಲೆಕ್ಷನಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಹೀಗೆ ಇಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ ಮತ್ತು ಬಂಡಾಯ ಇವೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೂಡ ಇವತ್ತು ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಂತಲೇ ಬಿಜೆಪಿ ಅಭ್ಯರ್ಥಿಯು ಕೂಡ ಹಿರಿಯರ ಬೆಂಬಲದೊಂದಿಗೆ ಬಂದು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. GM ಸಿದ್ದೇಶ್ವರ ಬಣದ ST ಸಮುದಾಯಕ್ಕೆ ಸೇರಿರತಕ್ಕಂತಹ ಶ್ರೀನಿವಾಸ್ ಅವರು ನಾಮಿನೇಷನ್ ಅನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಬಿಜೆಪಿಯ ಚುನಾವಣಾ ತಂತ್ರಗಾರಿಕೆಯನ್ನು ನಾವು ಗಮನಿಸಬೇಕು. ಒಬ್ಬ
ST ಸಮುದಾಯದ ನಾಯಕನಿಗೆ ಈ ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಟಿಕೆಟನ್ನು ಕೊಡೋದರ ಮೂಲಕವಾಗಿ ತಾವು ದಲಿತರ ಪರ ಇದ್ದೀವಿ ಅನ್ನುವಂಥದ್ದನ್ನು BJP ಈ ಚುನಾವಣೆಯ ಸಂದರ್ಭದಲ್ಲಿ ಸಂದೇಶ ರವಾನಿಸುವಂಥ ಕೆಲಸವನ್ನು ಮಾಡಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಶ್ರೀನಿವಾಸ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಬಹಳ ಮುಖ್ಯ. ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಗೆಲುವು ನಮ್ಮದೇ ಅಂತ ಶ್ರೀನಿವಾಸ್ ಅವರು ನಾಮಪತ್ರ ಸಲ್ಲಿಕೆ ನಂತರ ಹೇಳಿಕೊಂಡಿದ್ದಾರೆ. ಇಲ್ಲಿ BJP ನಾಯಕರುಗಳ ಮಾತನ್ನು ನಿಮಗೆ ತೋರಿಸ್ತೀನಿ. ಸಿದ್ಧಾಂತವನ್ನು ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನಲ್ಲ ನಮ್ಮ ಪಕ್ಷ. ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಜೊತೆಗೆ ಅಂತ ಹೇಳಿದ್ರೆ ಮುಕ್ತ ಆಹ್ವಾನವನ್ನು ನೀಡ್ತೇವೆ. ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ BJP ಪಾಲಾಗುತ್ತೆ. ಅಲ್ಪಸಂಖ್ಯಾತರಿಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರಿಗೆ ಅರ್ಥ ಆಗಿದೆ ನಾವು ಮೋಸ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಈಗಲಾದರೂ ಅವ್ರು ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ಮತದಾರ ಭಾಗವಹಿಸಬೇಕು. ಮತ್ತು ನರೇಂದ್ರ ಮೋದಿಜಿಯವರು ಎಂದೂ ಸಹ ಹಿಂದೂ ಮುಸ್ಲಿಂ ಅಂತ ಭೇದ ಭಾವನೆ ಮಾಡಿಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಅವರ ಅಪೇಕ್ಷೆ ಇದೆ. ಅದನ್ನು ಪೂರೈಸೋ ಕಾಲ ಬಂದಿದೆ. ಅದಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾದ ಕ್ಷೇತ್ರದ ಜನತೆ ಒಂದೇ ಫ್ಯಾಮಿಲಿಗೆ ಕೊಟ್ಟಿರೋದ್ರಿಂದ ಎಲ್ಲ ಆಕ್ರೋಶವಾಗಿ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲಿಸಬೇಕು ಅಂತೇಳಿ ಅಲ್ಲೇ ಜನತೆನೇ ಎದ್ದಿದ್ದಾರೆ. ಬೇಕು ಮುಸ್ಲಿಂ ಬಾಂಧವರು ಕೂಡ ನಮ್ಮ ಪರವಾಗಿದ್ದಾರೆ. ಈಗ ಗೆಲ್ಲುವಂತ ವಿಶ್ವಾಸ ಇದೆ ಸರ್. ಆಗಿದ್ರೆ ಸಂಪೂರ್ಣವಾಗಿ 20-25 ಸಾವಿರ ಮತದ ಹಂತದಲ್ಲಿ ಗೆಲ್ತೀವಿ. ಹೀಗೆ ಇದು BJPಯವರಲ್ಲಿರ್ತಕ್ಕಂಥ ವಿಶ್ವಾಸ. ಆದರೆ ಇನ್ನು ಬಾಗಲಕೋಟೆ ಕಡೆಗೆ ಹೋಗೋಣ. ಬಾಗಲಕೋಟೆಯಲ್ಲಿ ಇವತ್ತು ಜನಮನ ಗೆಲ್ತಾರ ಉಮೇಶ್ ಮೇಟಿ ಅನ್ನುವಂತಹ ಪ್ರಶ್ನೆ ಇರುವಂಥ. ಯಾಕಂದರೆ ಉಮೇಶ್ ಮೇಟಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮನೆಯಲ್ಲಿ ಹೋಮ ಹವನವನ್ನು ಮಾಡಿದ್ರು. ಅದಾದ ನಂತರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಗೆಲ್ಲುವ ಸಂಕಲ್ಪದೊಂದಿಗೆ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆ ಸೇರಿದಂತೆ ಹಿರಿಯ ನಾಯಕರುಗಳ ಜೊತೆ ಕೂಡಿ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ವಿದ್ಯಾಗಿರಿಯಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಕಾಂಗ್ರೆಸ್ನಿಂದ ಬೃಹತ್ ಮೆರವಣಿಗೆಯೂ ಕೂಡ ನಡೆದಿದೆ. ಆ ಮೆರವಣಿಗೆಯ ಮೂಲಕವಾಗಿ CM DCM ಸಮ್ಮುಖದಲ್ಲಿ ಅಧಿಕೃತವಾಗಿ ನಾಮಪತ್ರವನ್ನು ಉಮೇಶ್ ಮೇಟಿ ಅವರು ಕೂಡ ಸಲ್ಲಿಕೆ ಮಾಡಿದ್ದಾರೆ. BJP ಅಭ್ಯರ್ಥಿಯಂತೆಯೇ ದಿಗ್ಗಜರ ಬೆಂಬಲದೊಂದಿಗೆ ಅಖಾಡಕ್ಕೆ ಇಳಿದಿದ್ದಾರೆ ಇಲ್ಲಿ ಉಮೇಶ್ ಮೇಟಿ ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟ್ರಾಟಜಿಯಿಂದ ಗೆಲ್ಲುವಂತಹ ವಿಶ್ವಾಸ ಇದೆ. ಯಾಕೆಂದರೆ ಈ ಚುನಾವಣೆಯ ಉಸ್ತುವಾರಿ, ಈ ಕ್ಷೇತ್ರದ ಉಸ್ತುವಾರಿಯನ್ನು ಖುದ್ದು ಸತೀಶ್ ಜಾರಕಿಹೊಳಿ ಅವರು ಹೊತ್ಕೊಂಡಿದ್ದಾರೆ. ಹೀಗಾಗಿ ಈ ಚುನಾವಣೆಯ ಬಗ್ಗೆ CM ಹಾಗೂ DCM ಏನು ಹೇಳ್ತೀರಾ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಜನರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಿದ್ದೀವಿ. ಆಮೇಲೆ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ಅವ್ರಿಗೆಲ್ಲ ಸಮಾಧಾನ ಮಾಡ್ತೀವಿ. ಅಲ್ಪಸಂಖ್ಯಾತರು, ನಾವು ಅಲ್ಪಸಂಖ್ಯಾತರ ಪರ ಇರ್ತಕ್ಕಂಥವ್ರು. ಎಲ್ಲಿ ಕೊಡಬೇಕು ಅದು ಕೊಡ್ತೀವಿ. ಅವ್ರಿಗೆ ಏನು ಕೊಡಬೇಕು ಅವರು ನ್ಯಾಯಯುತವಾಗಿ, ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಇಡೀ ಪಕ್ಷ ಒಮ್ಮತದಿಂದ ನಾವು ಮೇಟಿ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವೆಲ್ಲ ನಮ್ಮ ವರದಿಯನ್ನು ತರಿಸ್ಕೊಂಡು ಪ್ರತಿ ಬೂತ್ನಲ್ಲೂ ಕೂಡ ನಾವು ಸರ್ವೆ ಮಾಡಿ ವರದಿ ತರಿಸಿ ಆ ಕುಟುಂಬಕ್ಕೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲರದನ್ನು ಕೂಡ ಮಾತಾಡಿದ್ರು. ಸೊ ಪಕ್ಷ ಒಮ್ಮತದಿಂದ ನಮ್ಮ ಅಭ್ಯರ್ಥಿಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಮೇಟಿಯವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಹೀಗೆ ಎರಡೂ ಕಡೆಯಲ್ಲೂ ಕೂಡ ಕುಟುಂಬದವರಿಗೆ ಟಿಕೆಟ್ ಕೊಡೋದ್ರ ಮೂಲಕವಾಗಿ ಸಮಸ್ಯೆನೇ ಇಲ್ಲ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಕ್ಕಟ್ಟು ಶಮನದೊಂದಿಗೆ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ. ಬಾಗಲಕೋಟೆಯಲ್ಲಿ ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ BJPಯಲ್ಲಿ ಬಿಕ್ಕಟ್ಟು ಶಮನದ ಸರ್ಕಸ್ ಕೂಡ ನಡೆದಿದೆ. ಯಾಕೆಂದರೆ ಕಳೆದ ಚುನಾವಣೆಯಲ್ಲೂ ಕೂಡ ಒಂದು ವಿರೋಧ ವೀರಣ್ಣ ಚರಂತಿಮಠ ಅವರ ವಿಚಾರದಲ್ಲಿ BJPಯಲ್ಲಿ ಇತ್ತು. ಹೀಗಾಗಿ BJPಯೊಳಗಿನ ಬಿಕ್ಕಟ್ಟು ಭಿನ್ನಾಭಿಪ್ರಾಯಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಇವತ್ತು BJPಯ ನಾಯಕರುಗಳು ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ವೀರಣ್ಣ ಚರಂತಿಮಠ ಹಾಗೂ PH ಪೂಜಾರ್ ಅವರ ನಡುವೆ ಸಂಧಾನ ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆ ಸಕ್ಸಸ್ ಆಗಿದೆ. ಅದಾದ ನಂತರ ಮುನಿಸು ಮರೆತು ಒಂದಾಗುವಂತೆ ಚರಂತಿಮಠ ಹಾಗೂ ಪೂಜಾರ್ಗೆ ಪಕ್ಷದ ರಾಜ್ಯ ನಾಯಕತ್ವ ಸೂಚನೆಯನ್ನು ನೀಡಿದೆ. ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್,
ವಿಜೇಂದ್ರ ಇವರ ಜೊತೆಗೂಡಿ ವೀರಣ್ಣ ಚರಂತಿಮಠ್ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಿಗೆ ಫೋಟೋಗೆ ಪೋಸ್ಟ್ ನೀಡಿ ಎಲ್ಲವೂ ಕೂಡ ಓಕೆ ಅನ್ನುವಂತಹ ಸಂದೇಶವನ್ನು ರವಾನಿಸುವಂತಹ ಕೆಲಸವನ್ನು ಬಾಗಲಕೋಟೆಯ ಬಿಜೆಪಿ ನಾಯಕರು ಮಾಡಿದ್ದಾರೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಬಿಜೆಪಿಗೂ ಕೂಡ ಒಳ್ಳೆಯ ಹಿಡಿತ ಇರತಕ್ಕಂತಹ ಕ್ಷೇತ್ರ. ದಾವಣಗೆರೆ ದಕ್ಷಿಣಕ್ಕೆ ಕಂಪೇರ್ ಮಾಡಿದಾಗ ಹೆಚ್ಚಿನ ಅವಕಾಶಗಳಿರತಕ್ಕಂತಹ ಕ್ಷೇತ್ರ ಬಾಗಲಕೋಟೆ. ಸೀರಿಯಸ್ ಆದಂತಹ ಚುನಾವಣೆಯನ್ನು ನಡೆಸುತ್ತಿದ್ದರೆ ಬಿಕ್ಕಟ್ಟು ಶಮನದ ಬೆನ್ನಲ್ಲೇ ಮೆರವಣಿಗೆ ಮೂಲಕ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಪಕ್ಷದ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಜೊತೆಯಲ್ಲೇ ಇದ್ದರು. ವೀರಣ್ಣ ಚರಂತಿಮಠ ಗೆಲ್ಲುವಂತಹ ವಿಶ್ವಾಸವನ್ನು ಬಿಜೆಪಿಯ ರಾಜ್ಯ ನಾಯಕರುಗಳು ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಗೆಲುವು ತಮ್ಮದು ಅನ್ನುವಂತಹ ಮಾತುಗಳನ್ನು ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಈಗಲೇ ಮೊನ್ನಿನ ದಿನ ಒಂದು ನಾಮಪತ್ರ ನಮ್ಮ ಎಲ್ಲ ಹಿರಿಯ ನಾಯಕರೊಂದಿಗೆ ಸಲ್ಲಿಸಿಯಾಗಿದೆ. ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಪರ ಮಂತ್ರ. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂಥ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂಥದ್ದು. ಈ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ಹೊರಗಿನಿಂದನೂ ಬೇರೆ ಬೇರೆ ನಮ್ಮ ರಾಜ್ಯದ ಪ್ರಮುಖರು ಬಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ್ನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂಥ ಕಾಲ ಸನ್ನಿಹಿತವಾಗಿದೆ. ಹೀಗೆ ಗೆಲುವು ತಮ್ಮದು ಅನ್ನುವಂತಹ ಮಾತನ್ನ ಎರಡೂ ಪಕ್ಷಗಳವರು ಹೇಳ್ತಾ ಇದ್ದಾರೆ. ಆದರೆ ಈ ಎರಡರಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಕುತೂಹಲ ಇದ್ದೇ ಇರುವಂಥದ್ದು. ಎರಡೂ ಕಡೆ ಕೂಡ ಜಿದ್ದಾಜಿದ್ದಿನ ಫೈಟ್ ನಡೀತೆ. ಅದರಲ್ಲೂ ವಿಶೇಷವಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಗಿನ ಒಂದು ಫೈಟ್ ಇದ್ದೇ ಇರುವಂಥದ್ದು. ಕಳೆದ ಬಾರಿ ಬಿಜೆಪಿ ಬಹಳ ದೊಡ್ಡ ಅಂತರದಿಂದ ಏನು ಸೋತಿರಲಿಲ್ಲ ಆ ಕ್ಷೇತ್ರದಲ್ಲಿ. HY ಬೇಟಿಯವರ ವಿರುದ್ಧ ವೀರಣ್ಣ ಚರಂತಿಮಠ ಅವರು ಹಿಂದೆ ಚುನಾವಣೆಗಳನ್ನು ಗೆದ್ದಿದ್ದಾರೆ ಮತ್ತು ಕಳೆದ ಬಾರಿ ಸೋತಿದ್ರು. ಹೀಗಾಗಿ ಒಂದು ಜಿದ್ದಾಜಿದ್ದಿನ ಫೈಟ್ ಇದ್ದೇ ಇದೆ ಬಾಗಲಕೋಟೆ ವಿಚಾರಕ್ಕೆ ಬಂದಾಗ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಅದು ಹೇಳಿ ಕೇಳಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಬಹಳ ಸೀರಿಯಸ್ ಆಗಿ ಅಲ್ಲಿ ತನ್ನದೇ ಅಂತ ಹಿಡಿತವನ್ನು ಹೊಂದಿರುವಂಥ ಕ್ಷೇತ್ರ. ಅಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಫೈಟ್ ಕೊಡುತ್ತೆ ಅನ್ನೋದನ್ನು ನೋಡಬೇಕು.